ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಸೂಚನೆ. ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಶಾಸಕ ಬಿಎಂ ನಾಗರಾಜ್ ಅವರು ಅಧ್ಯಕ್ಷತೆ ವಹಿಸಿ ಪ್ರಗತಿ ಪರಿಶೀಲನೆ ನಡೆಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ತಾಲೂಕಿನಾದ್ಯಂತ ನೆನೆಗುದಿಗೆ ಬಿದ್ದಿರುವ ಕಟ್ಟಡಗಳು, ಅಗತ್ಯವಿರುವ ಆಸ್ಪತ್ರೆ, ವಿದ್ಯಾರ್ಥಿ ವಸತಿ ನಿಲಯ, ಶಾಲಾ ಕಟ್ಟಡ, ಸಮುದಾಯ ಭವನ, ಸಿಬ್ಬಂದಿ ಕೊರತೆ ಬಗ್ಗೆ ಮಾಹಿತಿ ಕೊಡಬೇಕು. ವಿವಿಧ ಇಲಾಖೆಗಳಿಂದ ಹಲವಾರು ಸಮಸ್ಯೆಗಳ ದೂರು ನಮ್ಮ ಗಮನಕ್ಕೆ ಬಂದಿದ್ದು, ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಬೇಕು ಎಂದರು. ಕೆರೆಗಳ ದುರಸ್ತಿ, ಶಿಥಿಲಗೊಂಡಿರುವ ಆರ್ಒ ಘಟಕಗಳ ಮಾಹಿತಿ ಪಡೆದು ದುರಸ್ತಿಗೆ ಗಮನ ಹರಿಸಿ ಎಂದು ಸಹಾಯಕ ಅಭಿಯಂತರರಿಗೆ ಸೂಚಿಸಿದರು. ನಂಬರ್ 64 ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ದೇವಲಾಪುರ ಹಾಗೂ ನಂಬರ್ 64 ಹಳೆಕೋಟೆಗೆ ಸೇರಿದ ಕೃಷಿ ಜಮೀನುಗಳಲ್ಲಿ ಹಲವಾರು ಲೇಔಟ್ಗಳು ತಲೆ ಎತ್ತಿದ್ದು, ಸರ್ಕಾರಕ್ಕೆ ಸೂಕ್ತ ತೆರಿಗೆ ವಸೂಲಾತಿ ಮಾಡುವಂತೆ ಪಿಡಿಒ ರಾಜೇಶ್ವರಿ ಅವರಿಗೆ ತಿಳಿಸಿದರು. ನಗರದ ಹೈಸ್ಕೂಲ್ ಮೈದಾನವು ದಾನ ನೀಡಿದ ಜಾಗವಾಗಿದ್ದು, ಅಲ್ಲಿ ವಾಸವಿರುವ ಜನರು ಶಾಲಾ ಮತ್ತು ಕಾಲೇಜುಗಳ ಅಭಿವೃದ್ಧಿಗೆ ಅಡ್ಡಿಪಡಿಸುತ್ತಿದ್ದಾರೆ. ತಾಲೂಕಿನೆಲ್ಲೆಡೆ ಅಭಿಮತದ ಮೂಲಕ ವರ್ಗಾವಣೆಗೊಳ್ಳುತ್ತಿರುವ ಒಟ್ಟು ಶಿಕ್ಷಕರ ಮಾಹಿತಿ ನೀಡಿದ್ದಲ್ಲಿ ಅತಿಥಿ ಶಿಕ್ಷಕರನ್ನ ನೇಮಿಸಲು ಸಹಾಯವಾಗುತ್ತದೆ ಎಂದರು. ಬಿಇಒ ಗುರುವಪ್ಪ ಅವರು ಖಾಲಿ ಇರುವ 596 ಹುದ್ದೆಗಳಲ್ಲಿ 455 ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಲಾಗಿದೆ. ದೈಹಿಕ ಶಿಕ್ಷಕರ ಕೊರತೆ ಹೆಚ್ಚಿರುವ ಬಗ್ಗೆ ಶಾಸಕರಿಗೆ ತಿಳಿಸಿದಾಗ, ಶಾಸಕರು ಅತಿಥಿ ಶಿಕ್ಷಕರಾಗಿ ನೇಮಿಸಿಕೊಳ್ಳಲು ನಗರದ ಹೈಸ್ಕೂಲ್ ಮೈದಾನವು ದಾನ ನೀಡಿದ ಜಾಗವಾಗಿದ್ದು, ಅಲ್ಲಿ ವಾಸವಾಗಿರುವ ಜನರು ಶಾಲಾ ಮತ್ತು ಕಾಲೇಜುಗಳ ಅಭಿವೃದ್ಧಿಗೆ ಅಡ್ಡಿಪಡಿಸುತ್ತಿದ್ದಾರೆ. ತಾಲೂಕಿನೆಲ್ಲೆಡೆ ಅಭಿಮತದ ಮೂಲಕ ವರ್ಗಾವಣೆಗೊಳ್ಳುತ್ತಿರುವ ಒಟ್ಟು ಶಿಕ್ಷಕರ ಮಾಹಿತಿ ನೀಡಿದ್ದಲ್ಲಿ ಅತಿಥಿ ಶಿಕ್ಷಕರನ್ನ ನೇಮಿಸಲು ಸಹಕಾರಿಯಾಗುತ್ತದೆ. ಬಿಇಒ ಗುರುಪ್ಪ ಅವರು ಖಾಲಿ ಇರುವ 596 ಹುದ್ದೆಗಳಲ್ಲಿ 455 ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಲಾಗಿದೆ. ದೈಹಿಕ ಶಿಕ್ಷಕರ ಕೊರತೆ ಹೆಚ್ಚಿರುವ ಬಗ್ಗೆ ಶಾಸಕರಿಗೆ ತಿಳಿಸಿದಾಗ, ಶಾಸಕರು ಅತಿಥಿ ಶಿಕ್ಷಕರಿಗಾಗಿ ನೇಮಿಸಿಕೊಳ್ಳಲು ಅವಕಾಶವಿದ್ದಲ್ಲಿ ಸಿಪಿ ಎಡ್, ಬಿಪಿ ಎಡ್ ಪದವೀಧರರನ್ನ ನೇಮಿಸಿಕೊಳ್ಳುವಂತೆ ಖಾಸಗಿ ಶಾಲೆಗಳಲ್ಲಿ ಹೆಚ್ಚುವರಿ ಶಾಲಾ ಶುಲ್ಕದ ಹಾವಳಿ ತಪ್ಪಿಸಲು ತಿಳಿಸಿದರು. ನೋಟಿಸ್ ಕೊಡ್ತೀವಿ ಸರ್. ಒಂದು ವೇಳೆ ಅವರು ನೋಟಿಸ್ ಕಳಿಸಿ ಮಾಡಿದ್ರೆ ಅವರಿಗೆ ಪೆನಾಲ್ಟಿನೂ ಮಾಡ್ತೀವಿ ಸರ್. ಆಮೇಲೆ ಅವ್ರು ಪೂರ್ತಿ ಬರಲೇ ಇಲ್ಲ, ಮಾಡಲೇ ಇಲ್ಲ ಅಂತಂದ್ರೆ ಅದನ್ನ ರಿಸ್ಟನ್ ಕಾಸ್ಟ್ ಮೇಲೆ ರಿಸೈನ್ ಮಾಡ್ಬಿಡ್ತೀವಿ ಸರ್. ಈಗ ನೋಡಿ, ಮೊನ್ನೆ ನಾವು ಕೆಲವು ಕಡೆ ಪೂಜೆ ಮಾಡಿದ್ವಿ. ಏನಾಯಿತು, ಟೈಮ್ ಆಗ್ಬಿಟ್ಟು ಸರ್, ಮೆಸೇಜ್ ಮಾಡಿ ಸರ್, ಟೈಮ್ ಮಾಡಿ ಈಗೇನು ವಾರದ ತಿಂಗಳ ಕಟ್ಟಿ ಬಿಡ್ತಾನೆ ಅನ್ನೋದಕ್ಕೆ ಅವಸರ ಮಾಡಿ ಸುಮ್ಮನೆ ನೀವೇನು ಪೂಜೆ ಮಾಡಿ ಆಮೇಲೆ ಕೆಲವು ಕಡೆ ಜನ ಪೂಜೆ ಮಾಡಬೇಕಾಯ್ತಾ ಪೂಜೆ ಕಟ್ಟಡ ಆಗ್ತದೆ. ಕೆಲವು ಕಡೆ ಹೋಗ್ಬಿಟ್ಟಾರೆ, ಅರ್ಧ ಮಾಡಿ ಹೋಗ್ಬಿಟ್ಟಾರೆ, ಕೆಲವು ಕಡೆ ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಅಂತಂದರೆ ನಿಮ್ಮ ಗಮನದಾಗ ಯಾವ ಇದಾವೆ ಒಂದು ಸ್ವಲ್ಪ ನೋಟಿಸ್ ಮಾಡಿ ಟೈಮ್ ಮಾಡಿ. ಈಗ ಸಿರುಪರು ಯಾವುದು ಅಂಗನವಾಡಿ ಸ್ವಲ್ಪ ಬರ್ತಾನೆ ಇಲ್ಲ, ಇದು ಮಾಡ್ತಾರೆ. ಯಾಕೆ ಮಾಡಿದ್ರೆ ಮಾಡ್ತೀವಿ, ಮತ್ತೆ 3 ತಿಂಗಳು ಲೇಟ್ ಆಗುತ್ತೆ. ಹೊಸ ಇದು ಮಾಡ್ತಾರೆ, ಮತ್ತೆ ಹೊಸ ಏಜೆನ್ಸಿ ಮತ್ತು ಇದೆಲ್ಲ ಮಾಡಿ ಬ್ಲಾಕ್ ಲಿಸ್ಟಿಗೆ ಇಡ್ತೀವಲ್ಲ, ಬ್ಲಾಕ್ ಲಿಸ್ಟಿಗೆ ನೋಟಿಸ್ ಮಾಡೋದು. ಬೇರೆ ಕಡೆ ಅವ್ರು ಇರ್ತಾರಲ್ಲ, ಅವರು ಲಾಯಕ್ಕಿಲ್ಲ, ಅವ್ರು ಬಿಲ್ಡಿಂಗ್ಗಳು ಕಟ್ಟೋಕ್ಕೆ, ಅವ್ರು ಟೆಂಡರ್ ಇದು ಮಾಡೋಕ್ಕೆ ಅಂತಾರೆ. ಅವ್ರಿಗೆ ಬ್ಲಾಕ್ ಲಿಸ್ಟಲ್ಲಿ ಬೇರೆ ಕಡೆ ಅವ್ರಿಗೆ ಅವಕಾಶ ಕೊಡಲಿಲ್ಲ ಮಾಡೋದು ಒಳ್ಳೆಯದು. ಅದೇ ಥರ ಪ್ರಪೋಸ್ ಮಾಡ್ತೀವಿ ಸರ್. ಅಲ್ಲಿ ಮೇಲೆ ಸಿಇಯಿಂದ ಇದು ಮಾಡಬೇಕು ಅದು. ಬಟ್ ಅವನಿಗೆ ಡಿಸ್ಕೌಂಟ್ ಕಾಸ್ಟ್ ನಮಗೆ ಎಲ್ಲ ಕಡೆಗೆ ಬಿಲ್ಡಿಂಗ್ಸ್ಗಳು ಬರ್ತಾರೆ. ಎಲ್ಲ ಕಡೆಗೆ ಜಾಗದ ಕೊರತೆ. ಏನು ಮಾಡ್ತಾರೆ ಇಲ್ಲೇ ಆಗಲಿ, ಯಾರೇ ಆಗಲಿ, ಪ್ರತಿಯೊಂದರಲ್ಲಿ ಯಾವುದೇ ಪ್ರಪೋಸಲ್ ಇದ್ರು ಯಾವುದೇ ಕೊಟ್ಟರು ಈಗ ಅವ್ರು ಹೇಳಿದಾವೆ ಸರ್. ಬಟ್ ಡಿಲೇ ಆಗೋ ಸಲುವಾಗಿ ಈ ಥರ 2 ಇಯರ್ಸ್ ಮತ್ತೆ ಕಂಪ್ಲೀಟ್ ಮಾಡಿಲ್ಲ ಅಂತಂದರೆ ಅದಕ್ಕೆ ಮಾಡೋಣ. ಆಮೇಲೆ ಬೇಕಿಲ್ಲ ಅವೆಲ್ಲ ಪಟ್ಟಿ ಇಟ್ಕೊ, ನೆಕ್ಸ್ಟ್ ಆದಾಗ ಮತ್ತೆ ನಾನು ಅಲರ್ಟ್ ಮಾಡ್ತೀನಿ. 2 ಪ್ರಗತಿ ಇದಾವೆ ಸರ್. ಒಂದು ಪ್ರಾರಂಭಿಸಬೇಕು ಸರ್, ಒಂದು ಸ್ಥಳದ ಪ್ರಾರಂಭಿಸಿದೆ ಸರ್. ಆಮೇಲೆ ಒಂದು ಬದಲಿ ಕಾಮಗಾರಿ ಅಂದಾಜು ಪಟ್ಟಿ ಸಲ್ಲಿಸ್ಬೇಕು ಸರ್. ಯಾವ ಏನು ಪೆಂಡಿಂಗ್ ಆಗುತ್ತೆ? ಬಹಳ ಸಮಸ್ಯೆ ಅಂತ ಹೇಳಿದ್ರೆ ಚೇಂಜಸ್ ಹೋಗ್ತದೆ. ಮಳೆ ಅಲ್ಲ ಸರ್. ಒಂದು ಸಿಇಒ ಸಿದ್ದರಾಮೇಶ್ವರ ಸರ್, ಇನ್ನೊಂದು ಅದು ಬಾಗೇವಾಡಿದು ಚೇಂಜ್ ಆಗಿದೆ. ಸಿ ನಾವು ಚೇಂಜ್ ಮಾಡಿದ್ವಿ ಸರ್. ಮತ್ತೆ ಈಗ ಅದೇನೋ ಚೇಂಜ್ ಮಾಡಿದೆ ಸರ್. ತೋಳ ಕಳೆದು ಸತ್ತಿದ್ದಾವೆ ಅಂತ ಹೇಳ್ತಾರೆ ಸರ್. ಅದ್ರ ಪ್ರಕಾರ ಡಾಕ್ಟ್ರು ಹೋಗಿದ್ದಾರೆ, ರಿಪೋರ್ಟ್ ಮಾಡಿದ್ದಾರೆ ಸರ್. ಈ ಕುರಿಗಳು ಸತ್ತಿರೋದು ಸರ್ ತಮಗೆ ತಿಳಿದಾಗಿದೆ ಸರ್. ಪ್ರಕೃತಿ ಕೋಪದಿಂದ ಸಿಡಿಲು ಬಡಿದು ಏನಾದರೂ ಅನಾಹುತ ಆಗಿ ತಿಳ್ಕೊಂಡು ಹೋದರೆ ನಮ್ಮಿಂದ ಎಷ್ಟು ಏನಾಗ್ಬಿಟ್ಟು ನಾವು ಇಮಿಡಿಯೇಟ್ ಪರಿಹಾರ ಕೊಟ್ಬಿಡ್ತೀವಿ ಸರ್. ಒಂದು ವೇಳೆ ಕಾಯಿಲೆ ಬಂದು ಇದಾದರೆ ಅವರು ಕುರಿ ನಿರ್ವಹಣೆಗೆ ಕೊಡ್ತಾರೆ. ಬಟ್ ಇಲ್ಲಿ ಇವರಿಗೆ ವರದಿ ಬಂದಿದೆ ಸರ್. ಇವರು ತೋಳ ಕಡಿದಿದ್ದಾರೆ ಸರ್, ವರದಿ ಮಾಡಿದ್ದಾರೆ ಇವರು ಡಾಕ್ಟ್ರು. ಬಟ್ ಈಗ ನಾನು ಮತ್ತೆ ಅರಣ್ಯ ಇಲಾಖೆ ಕಳಿಸ್ಕೊಟ್ಟಿದ್ದೀನಿ ತಮಗೆ. ಈಗ ರೈತರಿಗಂತೂ ಪರಿಹಾರ ಬೇಕು. ಈಗ ವೈದ್ಯರು ಹೇಳ್ಬಿಟ್ಟಿದ್ದಾರೆ ತೋಳ ಕರೆದು ತಿಳ್ಕೊಂಡು ಹೋಗಿದ್ದಾರೆ. ನಿಮಗೆ ಪ್ರಸ್ತಾವ ಕಳಿಸಿದ್ದೀನಿ ನಾನೀಗ. ಅದ್ರ ಈಗ ಮತ್ತೆ ಅವರು
ನಿಮ್ಮಿಂದ ಮತ್ತೆ ವರದಿ ಡಿಲೇ ಆಗಬಾರ್ದು. ಹೋಗಿದೆಯಾ ಇಲ್ಲ? ಅದೇ ಈಗಾಗಲೇ 4 ತಿಂಗಳು ಆಕ್ಚುಲಿ ಡಾಕ್ಟ್ರೆ ತಹಸೀಲ್ದಾರ್ ಹಿಂದಿನ ತಹಸೀಲ್ದಾರ್ ನೀವು ಕಳಿಸಿದ್ದಾರೆ. ನೀವೇ ನೇರವಾಗಿ ನಾನು ಖುದ್ದು ಭೇಟಿ ಮಾಡಿ ಅವ್ರಿಗೆ ಕಳಿಸ್ಬಿಟ್ಟಿದ್ರೆ ಇಷ್ಟರಲ್ಲಿ ಓದ್ಬೇಕಿತ್ತು. ನಿಮ್ಮಲ್ಲಿ ಡಿಲೇ ಆಗಿರೋದು 4 ತಿಂಗಳು ಸುಮ್ಮನೆ ಹಾಗೆ ಇಟ್ಕೊಂಡಿರೋ ನಮ್ಮಿಂದ ಬಂದ್ಮೇಲೆ ಇಲ್ಲಿ ಏನಾಗಿರಲಿ ಬಿಡಿ, ಅದು ಪೇಪರ್ ಎಲ್ಲಿ ಡಿಲೇ ಆಗಿದೆ ನನಗೆ ಖುದ್ದು ಗೊತ್ತು. ದಯಮಾಡಿ ಅದನ್ನ ಫಾಲೋ ಅಪ್ ಮಾಡಿ ನಾನು ನಿಮಗೆ ಸೂಚನೆ ಕೊಡ್ತಾರೆ. ಮೊದಲನೇದಾಗಿ ಗ್ರಾಮೀಣ ಮತ್ತು ಕುಡಿಯುವ ನೀರು ಇಲಾಖೆ ಪ್ರಸ್ತುತ 23-24ನೇ ಸಾಲಿನಲ್ಲಿ ಉಪ್ಪಾರಸಹಳ್ಳಿ ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲು, ಲೈಬ್ರರಿ, ಸಿರುಗುಪ್ಪ, ಡ್ರಿಂಕಿಂಗ್ ವಾಟರ್ ಸಪ್ಲೈ, ಹೆಲ್ತ್ ಸೆಂಟರು ಇದರಲ್ಲಿ ಕೆಲಸ. ಇದೇ ವೇಳೆ ತಹಸೀಲ್ದಾರ್ ಎಚ್ ವಿಶ್ವನಾಥ್, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಪವನ್ ಕುಮಾರ್, ಎಸ್ ದಂಡಪ್ಪನವರ್, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9010229369.